ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಭಾವಚಿತ್ರದ ಮೆರವಣಿಗೆಗೆ ಸಾಕ್ಷಿಯಾದ ಸಮಾಜ ಬಾಂಧವರು. ಈಗ ವಾರ್ತೆಗಳ ವಿವರ. ಹೊಸಪೇಟೆಯ ಎಂಪಿ ಪ್ರಕಾಶ್ ನಗರ, ರಾಜಾಜಿನಗರ ಹಾಗೂ ಜೆಪಿ ನಗರದಲ್ಲಿ ಉದ್ಯಾನವನಗಳನ್ನು ನಿರ್ಮಿಸಲು ಅನುದಾನ ಒದಗಿಸಲಾಗಿದೆ. ಈ ಭಾಗವಾಗಿ ಸಂಸದ ಇ ತುಕಾರಾಂ ರವರಿಂದ ಭೂಮಿ ಪೂಜೆ ನಡೆಸಲಾಗಿದೆ. ಹೀಗೆ ಹೂಡಾ ಅಧ್ಯಕ್ಷ ಎಚ್ಎನ್ಎಫ್ ಇಮಾಮ್, ನಗರಸಭಾ ಅಧ್ಯಕ್ಷ ರೂಪೇಶ್ ಕುಮಾರ್ ಸೇರಿದಂತೆ ಆಯಾ ಭಾಗದ ಮುಖಂಡರೊಂದಿಗೆ ಎಂಪಿ ಪ್ರಕಾಶ್ ನಗರದ ಶಂಕರಗೌಡ ಕಾಲೋನಿಗೆ ಆಗಮಿಸಿದ ಸಂಸದ ತುಕಾರಾಂ ರವರು 65 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಉದ್ಯಾನವನದ ಕಾಮಗಾರಿ ಪ್ರಾರಂಭಿಸಲು ಭೂಮಿ ಪೂಜೆ ನೆರವೇರಿಸಿದರು. ಟೋಟ್ಲಿ ಇದೆಲ್ಲ ತಗೊಂಡು ಫೇವರ್ಸ್ ತಗೊಳ್ಳಿ. ಅದಾದ್ಮೇಲೆ ಪಕ್ಕ ಎಲ್ಲ ಮರ ಹಾಕ್ಬಿಡಿ, ಎಲ್ಲ ಪ್ಲಾಂಟೇಶನ್ ಎಲ್ಲ ಮಾಡಿ ಅದಾಯ್ತಾ. ಇದಾದ್ಮೇಲೆ ಇದು ಬೆಂಚಸ್ ಇದಾವ, ಎಷ್ಟಿದಾವೆ? ಚೇರ್ಸ್ ಒಂದು 20, ಅದ್ರಾಗೊಂದು 30 ಮಾಡಿ, 30 ಬೆಂಚಸ್ ಸಾಕು. ಅರ್ಥ ಆಯ್ತಾ? ಆಮೇಲೆ ಮಕ್ಕಳು ಆಟ ಆಡೋದಕ್ಕೆ ಒಂದು ಕಡೆ ಇದನ್ನ ಮಾಡಿಸಿದ್ದೀರಾ, ಐಟಮ್ಸ್ ಅವೆಲ್ಲ ತಂದಿದ್ದೀರಾ, ಅದನ್ನು ತರಿಸಿ ಅದು ಬರ್ಕೊಳ್ಳಿ. ಬೇರೆ ಇಲ್ಲ, ಅಡಿಷನಲ್ ಎಸ್ಟಿಮೇಟ್ ಮಾಡುವಂತೆ ಬರ್ಕೊಳ್ಳಿ, ಅದು ಅಡಿಷನಲ್ ಎಸ್ಟಿಮೇಟ್ ಮಾಡಿ. ಆಮೇಲೆ ಒಂದು ಪರ್ಗೋಲ ಮಾಡಿದ್ದೀರಾ, ಏನಾದರೂ ಸೆಂಟ್ರಲ್ ಒಂದು ಪರ್ಗೋಲ ಅಂದರೆ ಲಾಲ್ಬಾಗ್ನಾಗ ಒಂದು ಮಾಡಿದ್ದಾರೆ. ಇಲ್ಲಿ ಬಂದ ಮೇಲೆ ಒಂದು ಆರೋ ಪ್ಲಾಂಟ್ ಸಣ್ಣದೊಂದು ಮೂಲೆಗೆ ಇಕ್ಬೇಕಾದ್ರೆ ಕುಡಿಯೋ ನೀರಿಗೆ ಅದನ್ನು ತಗೊಂಡು 5 ಲಕ್ಷ ಆಗ್ತೈತೆ. 500 ಲೀಟರ್ ಮ್ಯಾಲಿಕ್ಕು ಅದನ್ನು ಅಲ್ಲಿ ಒಂದು ಸಣ್ಣದು ಒಂದು ಆರೋ ಪ್ಲಾಂಟ್ ಬರುತ್ತೆ, ಅದನ್ನ ಕುಡಿಯೋ ನೀರಿಗೆ ಮಾಡಿ ಬಂದು ಕುಂತರಿಗೆ ಕುಡಿಯೋ ನೀರಿಗೆ ಅದಕ್ಕೆಲ್ಲ. ಅರ್ಥ ಆಯ್ತಾ? ಇಷ್ಟು ಐಟಮ್ಸ್ನ ಎಸ್ಟಿಮೇಟ್ ಮಾಡಿ ನನಗೆಲ್ಲ ಕೊಡಬೇಕು. ಆಮೇಲೆ ಲೈಟಿಂಗ್ಸ್ ಎಲ್ಲ ಇದೆ, ಲೈಟಿಂಗ್ಸ್ ಎಲ್ಲ ಇದೆ ಅಲ್ಲ, ಗೇಟ್ ಹಾಕಿ ಓಕೆ. ಇಷ್ಟು ಮಾಡಿ ಈಗ. ಗೌರ್ಮೆಂಟ್ ಜಾಗ ಕೊಟ್ಟಿರಲಿಲ್ಲ, ಅದು ಅದೇ ರೀತಿ ರಾಜಾಜಿನಗರದಲ್ಲಿ 50 ಲಕ್ಷ ವೆಚ್ಚದಲ್ಲಿ ಮತ್ತು ಜೆಪಿ ನಗರದಲ್ಲಿಯೂ ಕೂಡ 50 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲ್ಪಡುವ ಉದ್ಯಾನವನ ಕಾಮಗಾರಿಗಾಗಿ ಭೂಮಿ ಪೂಜೆ ನೆರವೇರಿಸಿದರು. ಮಕ್ಕಳ ಆಟ ಆಡೋದಕ್ಕೆ ಆಮೇಲೆ ಕೊಡ್ರಿ. ಇದೆಲ್ಲ ರೆಡಿ ಇದೆ ಸರ್, ಕಾಂಪೌಂಡ್ ಹಾಕಿ ಸ್ವಲ್ಪ ಜೆಪಿ ನಗರದಾಗ ಇದೀವಣ್ಣ.
ಶಿಷ್ಯನ ಅನುದಾನ ಗುರುಕುಟ ಆಗ್ಲಿ. ಇಲ್ಲ ಸರ್, ಇನ್ನೊಂದು ಋಣಾರ್ ಬಂದ ಸರ್. ಬೆಳಿಗ್ಗೆ ನೋಡಿದೆ. ಭೀಮೇಶ, ಗೋವಿಂದ ಅಲ್ಲ ಬನ್ನಿ ಸರ್. ಕಾಯಿ ಹೊಡೆಯೋದು ಕಲ್ಸೋದು ಗೋವಿಂದ ಟೀಚರ್ ಸಾಹೇಬ್ ಟೀಚರ್ ಬರೀ ಗುರುಗಳು ಕಾಯಿ ಹೊಡೆಯೋದು ಬರ್ರಪ್ಪ. ಹಾಂ ಸರ್, ಎಷ್ಟು ಹಾಕ್ಬಿಟ್ಟು ಆಯ್ತು ಸರ್. ಎಲ್ಲರೂ ಬರ್ಬೇಕಂತ ಇಷ್ಟ ಇಲ್ಲ ಸರ್. ಪ್ರೊಫೆಸರ್ ಕಮಿಷನರ್ ಕರೀರಿ, ಕಮಿಷನರ್ ಕರೀರಿ. ಎಲ್ಲ ಎಸ್ಟಿಮೇಟ್ ಮಾಡಿ ಪ್ಲಾನ್ ಮಾಡ್ತೇನೆ. ಇನ್ನು ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಅನುದಾನ ಮಂಜೂರಾಗಿದ್ದು ಉದ್ಯಾನವನಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಸಲಾಗಿದೆ ಎಂದು ಸಂಸದ ತುಕಾರಾಂ ರವರು ತಿಳಿಸಿದ್ದಾರೆ. ದಿನ 4 ಕೋಟಿ ಸಂಸದರ ಅನುದಾನದ ವೆಚ್ಚದಲ್ಲಿ ಇವತ್ತು 4 ಪಾರ್ಕು ಮತ್ತು ಒಂದು ಫೆವರ್ ಸಾಕಾರ ರೋಡ್ನಿಂದ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಏನೇನು ಪಾರ್ಕ್ಗಳಿದ್ದಾವೆ ಅದನ್ನು ಮಾಡಿ ಸೀನಿಯರ್ ಸಿಟಿಜನ್ಸಿಗೂ ಮತ್ತು ಎಲ್ಲ ಮಕ್ಕಳಿಗೂ ಅವರಿಗೂ ಒಂದು ಒಳ್ಳೆಯ ವಾತಾವರಣ, ಅಂದರೆ ವಾಕ್ ಮಾಡೋದಕ್ಕೆ, ಅದಕ್ಕೆ ನೆಮ್ಮದಿಯಾಗಿ ಕುಂದ್ರೋದಕ್ಕೆ, ಅದಕ್ಕೆ ಸುಂದರೀಕರಣ ಮಾಡ್ತಕ್ಕಂಥದ್ದು, ಒಂದು ಸುಂದರವಾದಂಥ ಒಂದು ವಾತಾವರಣ ಮಾಡ್ತಕ್ಕಂಥದ್ದು ಮುಂದಿನ ದಿನದಲ್ಲಿ ಮೊದಲನೇ ಗ್ರ್ಯಾಂಟು ಇವತ್ತು 4 ಕೋಟಿ ವೆಚ್ಚದಲ್ಲಿ ಇವತ್ತು ಭೂಮಿ ಪೂಜೆ ಇವತ್ತು ಮಾಡಿದ್ದೀವಿ. ಅದೇ ರೀತಿಯಾಗಿ ಇನ್ನೂ ಬೇಕಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಒಂದು RO ಪ್ಲ್ಯಾಂಟ್ಗಳಿಲ್ಲಿ ಸೀನಿಯರ್ ಸಿಟಿಜನ್ಸು ಜನ ಬರೋರಿಗೆ ಅವರಿಗೆ ಮಾಡ್ತಕ್ಕಂಥದ್ದು, ಜೊತೆಗೆ ಒಂದು ಪರಗೋಲ, ಒಂದು ಪಿರಾಮಿಡ್ ಟೈಪು ಸ್ವಲ್ಪ ಕುಂತು ಹೋಗಲಿಕ್ಕೆ, ಆಮೇಲೆ ಬೆಂಚಸ್ಸು ಏನೇನು ಬೇಕಾಗಿದೆ, ಆಮೇಲೆ ಟಾಯ್ಲೆಟ್ ಬ್ಲಾಕ್ಸು ಏನೇನು ಬೇಕಾಗಿದೆ ಅಡಿಷ್ನಲ್ PD ಅವ್ರಿಗೆ ಹೇಳಿದ್ದೀವಿ. ಅದನ್ನ ಎಸ್ಟಿಮೇಟ್ ಮಾಡಿಕೊಡಿ, ನಾನು ಉಳಿಕೆ ಅನುದಾನನ ಮಾಡಿಕೊಟ್ಟು ಒಟ್ಟು ಜನರಿಗೆ ಒಂದು ಸಂತೋಷವಾಗಿದ್ದೋಗಂತ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಡೋಣ ಅಂತೇಳಿ ಇವತ್ತು ಭೂಮಿ ಪೂಜೆ ಮಾಡ್ತಾಯಿದ್ದೀವಿ. ಟೋಟಲ್ ಇಲ್ಲ, ಆಲ್ಮೋಸ್ಟ್ ಆಲ್ ರೈಲ್ವೇಸ್ದೆಲ್ಲ ROBs ಎಲ್ಲ ತೊಗೊತಾ ಇದ್ದಾರೆ, ಎಲ್ಲ ಕಂಪ್ಲೀಟಾಗಿ. ಅದನ್ನ ಬಜೆಟ್ನಲ್ಲಿ ಹೇಳಲಿಕ್ಕಾಗಿಲ್ಲ. 2 ROBಗಳು ತೊಗೊಂಡಿದ್ದಾರೆ. ಆಮೇಲೆ ಇದು ಕೂಡ ನಮ್ಮದು ಸೋಮೇಳ್ಳಿದು ಟು ಆಲ್ರೆಡಿ ಯಾವುದರ ಹೇಳಿದ್ದಾರೆ, ಅಂದರೆ ಓಬಳಾಪುರಂಗೆ ಕನೆಕ್ಟ್ ಮಾಡ್ತಾಯಿದ್ವಿ. ಸೈಮಲ್ಟೇನಿಯಸ್ಲಿ ಹಂಗೆ ರಾಮದುರ್ಗ ಕೂಡ ಕನೆಕ್ಟ್ ಮಾಡಿ ಸೋಮೇಳ್ಳಿ ಟು ಓಬಳಾಪುರಮ್ ಸುಮಾರಾಗಿ 1650 ಕೋಟಿ ವೆಚ್ಚದಲ್ಲಿ ಅದು 2 ಪ್ರಾಜೆಕ್ಟ್ಸ್ನ ಕ್ಲಿಯರ್ ಮಾಡ್ತಾಯಿದ್ವಿ ಎಲ್ಲ. ಖಂಡಿತ ಈಗಾಗಲೇ ನಾನು ರೋಡ್ಸ್ ಬಗ್ಗೆ, ಅದ್ರ ಬಗ್ಗೆ ಯಾವ್ಯಾವ ಇನ್ಕಂಪ್ಲೀಟ್ ಇದೆ ಅದೆಲ್ಲ ಕೊಟ್ಟಿದ್ದೀನಿ. ರೈಲ್ವೆ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದ್ದೀನಿ ಕಂಪ್ಲೀಟಾಗಿ. ಆಮೇಲೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ. ಮುಂದಿನ ದಿನದಲ್ಲಿ ಸ್ಮಾರ್ಟ್ ಸಿಟಿ, ಅಮೃತ್ ಸಿಟಿಗಳದ್ದು ಪ್ರೋಗ್ರಾಮ್ಸ್ ಎಲ್ಲ ತೊಗೊತಾ ಇದ್ದೀನಿ. ಈಗ ಅದ್ರ ಬಗ್ಗೆ ಮತ್ತೆ 10ನೇ ತಾರೀಕಿನಿಂದ ನಮಗೆ ಈಗ ನಡೀತಾ ಇದೆ ಪ್ರೆಸೆಂಟ್ ಸ್ಪೀಚು, ಬಜೆಟ್ ಬಗ್ಗೆ ಎಲ್ಲ ಆಗಿದೆ. ಈಗ 10ನೇ ತಾರೀಕಿಂದ ಮತ್ತೆ ಬಜೆಟ್ದೆಲ್ಲ ತಗೊತಾ ಇದ್ದಾರೆ. ಅದರಲ್ಲಿ ಕಂಪ್ಲೀಟಾಗಿ ಪ್ರೆಸೆಂಟೇಷನ್ ಮಾಡಿಬಿಟ್ಟು ಅದನ್ನ ತರ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಹಲವು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿರುವ ರೈತರಿಗೆ ಪಟ್ಟ ನೀಡುವಂತೆ ಆಗ್ರಹಿಸಿ ಸಂಘಟಕರಿಂದ ಹೋರಾಟ ನಡೆಸಿಕೊಂಡು ಬರಲಾಗುತ್ತಿದೆ. ಫಲಿತಾಂಶ ಶೂನ್ಯವಾಗಿರುವ ಹಿನ್ನೆಲೆಯಲ್ಲಿ ವಿಧಾನಸೌಧ ಚಲೋ ನಡೆಸಲಾಗುವುದೆಂದು ಕರ್ನಾಟಕ ಪ್ರಾಂತ ರೈತ ಸಂಘ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ.
ಈ ಅಂಶಕ್ಕೆ ಸಂಬಂಧಿಸಿದಂತೆ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ ಕರ್ನಾಟಕ ಪ್ರಾಂತ ರೈತ ಸಂಘ ಹೊಸಪೇಟೆ ತಾಲೂಕು ಘಟಕವು ತಹಸೀಲ್ದಾರ್ ದ್ವಾರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಸಾಗುವಳಿ ರೈತರಿಗೆ ಪಟ್ಟಾ ನೀಡಬೇಕು, ಬಲವಂತದ ಭೂ ಸ್ವಾಧೀನ ಕೈಬಿಟ್ಟು ಸ್ವಾಧೀನಪಡಿಸಿಕೊಂಡಿರುವ ಜಮೀನುಗಳಿಗೆ ಸೂಕ್ತ ಪರಿಹಾರ ನೀಡಬೇಕು, ಇಲ್ಲವಾದಲ್ಲಿ ವಿಧಾನಸೌಧ ಚಲೋ ನಡೆಸಲಾಗುವುದೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಜಯವಾಗಲಿ. ಕಡುಬಡವರಿಗೆ ರೈತರಿಗೆ ಪಟ್ಟ ಪಾಣಿ ಕೊಳ್ಳಬೇಕು. ತಳಿ ಸಂಕ್ಲಾಪುರ ಮತ್ತು ಇಂಗ್ಲಿಗೆ ಗಾದಿನೂರು ಗ್ರಾಮದ ರೈತರಿಗೆ ಪಟ್ಟ ಕೊಳ್ಳಬೇಕು. ರೈತರಿಗೆ ಪಟ್ಟ ಪಾಣಿ ಕೊಳ್ಳಬೇಕು. FPR ಜಿಂದಾಬಾದ್. ಒಂದು ಕಡೆ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಮೊನ್ನೆ ತಹಸೀಲ್ದಾರ್ಗೆ ಒಂದು ಮನವಿ ಕೊಡ್ತಿರೋದೇನೆಂದ್ರೆ, ಹಲವಾರು ದಶಕಗಳಿಂದ ಇವತ್ತೇನೋ SC ST OBC ಬಡ ರೈತರು ಆ ಭೂಮಿಯನ್ನೇ ಜೀವನಾಧಾರವೆಂಬಂತೆ ನಂಬಿ ಇವತ್ತಿಡೀ ಕುಟುಂಬ ಸಮೇತ ಆ ಸಾಗುವಳಿ ಮಾಡ್ತಕ್ಕಂಥ ಜಮೀನುಗಳೆಲ್ಲ ಜೀವನ ಸಾಗಿಸ್ತಾ ಇದ್ದಾರೆ. ಇಂಥ ಒಂದು ಬಡ ರೈತರಿಗೆ ಹಿಂದೆ ಇದ್ದಂಥ ಸರ್ಕಾರಗಳು ಮತ್ತು ಈಗಿರುವಂಥ ಸರ್ಕಾರಗಳು ರೈತರಿಗೆ ಇವತ್ತು ಪಟ್ಟ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಲಾರ್ದೇ ಇವತ್ತು ರೈತರನ್ನ ಭೂಮಿಯಿಂದ ಹೊರದಬ್ಬುವಂಥ ಒಂದು ತಂತ್ರಗಾರಿಕೆಯನ್ನು ಅನುಸರಿಸ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ಮಾತು ಹೇಳ್ತಿದ್ದೀವಿ ಅಂದರೆ, ಈಗಾಗಲೇ ಬಡ ಜನರು ಫಾರಂ 57, 51, 53 ಮತ್ತು ಅರಣ್ಯ ಜಮೀನುಗಳಲ್ಲಿ ಯಾರೆಲ್ಲ ಸಾಗುವಳಿ ಮಾಡ್ತಿದ್ದಾರೆ ಅವ್ರಿಗೆ ಭೂಮಿಯ ಹಕ್ಕನ್ನು ಕೊಡಬೇಕಂತಂದೇಳಿ ಭೂ ಸುಧಾರಣಾ ಕಾಯ್ದೆ 1964ರ ಕಾಲಂ ಹೇಳುತ್ತೆ. ಆದರೆ ಅಧಿಕಾರಿಗಳು ಇವತ್ತು ಆ ಭೂಹೀನರು ಹೌದಾ ಅಲ್ಲ ಅಂತಂದೇಳಿ ಯಾವುದೇ ಸ್ಥಾನಿಕ ವರದಿ ಕೂಡ ಕೊಡ್ತಾ ಇಲ್ಲ. ಏಕಾಏಕಿ ಕಿಲೋಮೀಟರ್ ನೆಪವನ್ನು ಹೇಳೋದ್ರ ಮೂಲಕ ರಿಜೆಕ್ಟ್ ಮಾಡ್ತಕ್ಕಂಥದ್ದು, ತಿರಸ್ಕಾರ ಮಾಡ್ತಕ್ಕಂಥದ್ದು ನೋಡ್ತಾ ಇದೆ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಲೆಟರ್ ಕೊಟ್ಟಿದ್ದೀವಿ, ಕಂದಾಯ ಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ, ಉಸ್ತುವಾರಿ ಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಹೊಸಪೇಟೆಯಲ್ಲಿ ಶಾಸಕರಾಗಿರ್ತಕ್ಕಂಥ ಗೌಯಪ್ಪ 2 ವರ್ಷ ಆಯಿತು, ಹಲವಾರು ಬಾರಿ ಮನವಿ ಕೊಡ್ತಾನೆ ಇದ್ದೀವಿ. ಆದರೂ ಕೂಡ ಮನುಷ್ಯ ಇಲ್ಲಿವರೆಗೂ ಕೂಡ ಮಾತಾಡ್ತಿಲ್ಲ ಅಧಿಕಾರಿಗಳ ಜೊತೆ ಸೇರಿ. ಇಲ್ಲಿರುವಂಥ ತಹಸೀಲ್ದಾರ್ಗಳು ಬದಲಾಗ್ತಾನೆ ಇದ್ದಾರೆ, ರೈತರ ಸಮಸ್ಯೆಗಳು ಮಾತ್ರ ಬದಲಾಗ್ತಾ ಇಲ್ಲ. ಆ ಸಮಸ್ಯೆಗಳು ಹಾಗೇ ಜೀವಂತವಾಗಿ ಉಳಿತಾ ಇದ್ದಾವೆ. ಇಂಥ ಒಬ್ಬ ನಾಲಾಯಕ್ ಶಾಸಕರು ಕೂಡ ನಮ್ಮ ತಾಲೂಕಿನಲ್ಲಿ ಇದ್ದಾರೆ ಅಂತಂದೇಳಿ ನಿಜವಾಗ್ಲೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. 5 ಲಕ್ಷ ಟನ್ ಬೆಳ್ತಕ್ಕಂಥ ಒಂದು ರೈತರ ಕಬ್ಬು ಏರಿಯಾ ಇದೆ, ಇದಕ್ಕೊಂದು ಸಕ್ಕರೆ ಕಾರ್ಖಾನೆ ಆರಂಭ ಮಾಡ್ರಿ ಅಂತಂದೇಳಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಿದ್ರೆ ಇಲ್ಲಿರುವಂಥ ಈಗಿರುವಂಥ ಶಾಸಕರು, ಹಿಂದಿದ್ದಂಥ ಶಾಸಕರು ಯಾರು ಕೂಡ ಇವತ್ತು ಅದನ್ನು ಮನಸ್ಸು ಮಾಡ್ತಾ ಇಲ್ಲ. ಉದ್ದೇಶ ಇಷ್ಟೇ, ಇವತ್ತು ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಎಲ್ಲ ಜಮೀನುಗಳನ್ನ ಇವರು ರಿಯಲ್ ಎಸ್ಟೇಟ್ ಉದ್ಯಮಿಗೆ ಬಳಸಲಿಕ್ಕೆ ಎಲ್ಲ ಅವಕಾಶಗಳನ್ನ ಮಾಡಿಕೊಡ್ತಿದ್ದಾರೆ. ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ನಾಳೆ 10ನೇ ತಾರೀಕು ಇವತ್ತು ವಿಜಯನಗರ ಜಿಲ್ಲೆಯ ಮತ್ತು ಹೊಸಪೇಟೆ ತಾಲೂಕಿನ ಬಡ ರೈತರ ಸಮಸ್ಯೆಗಳು ಪರಿಹರಿಸದೆ ಹೋದಲ್ಲಿ ನಾವು ವಿಧಾನಸೌಧ ಚಲೋ ಫೆಬ್ರವರಿ 10ಕ್ಕೆ ನಡೀತಾ ಇದೆ. ಅಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ರೆಡಿ ಇದ್ದೀವಿ. ಯಾಕಂದರೆ ಇಲ್ಲಿರುವಂಥ ತಹಸೀಲ್ದಾರ್ ಮೇಡಮ್ ಅವರು ರೈತರ ಜಂಟಿ ಸಭೆ ಮಾಡಿ ಜಮನಾಥನಹಳ್ಳಿ, ಸಂಕ್ಲಾಪುರ, ಇಂಗಳಿಗೆ, ಗಾದಿಗಿನೂರು, ಪೀಕಿಹಳ್ಳಿ, ಗರಗ, ನಾಗಲಾಪುರ ಒಟ್ಟಾರಾಗಿ ಯಾರೆಲ್ಲ ಹಳ್ಳಿ ಭಾಗಗಳಲ್ಲಿ ಗಡಿ ಅಂಚಿನಲ್ಲಿ ಯಾರೆಲ್ಲ ರೈತರು ಉಳುಮೆ ಮಾಡ್ತಿದ್ದಾರೆ ಅವ್ರಿಗೆ ಇವರು ಪಟ್ಟ ಕೊಡಂತ ಕೆಲಸ ಆಗಬೇಕು. 57 ಅರ್ಜಿ ಹಾಕಿದ್ದೀವಿ, ಇನಾಮ್ ಅರ್ಜಿ ಹಾಕಿದ್ದೀವಿ. ಅರಣ್ಯ ಭೂಮಿಗಳಿಗೆಲ್ಲ ಯಾರೆಲ್ಲ ಅರ್ಜಿ ಸಲ್ಲಿಸಿದರೆ ಅವರೆಲ್ಲರಿಗೂ ಕೂಡ ಪಟ್ಟ ಪಾಣಿ ಕೊಡಲಿಕ್ಕೆ ಒಂದು ರೈತ ಸಂಘದ ಜೊತೆ ಜಂಟಿ ಸಭೆ ಮಾಡಿ ಶಾಸಕರ ಮಧ್ಯಸ್ಥಿಕೆ ಅಡಿಯಲ್ಲಿ ಸಮಿತಿಗಳು ಆಗಬೇಕು. ಆ ಸಮಿತಿಗಳ ಮುಂದೆನೇ ಅರ್ಜಿಗಳು ಹೋಗಬೇಕು. ಅರ್ಜಿಗಳು ಹೋದ ನಂತರ ಅದಕ್ಕೆ ಪಟ್ಟ ಪಾಣಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಇಲ್ಲದೆ ಹೋದರೆ ನಾವು ಹಂಪಿ ಉತ್ಸವಕ್ಕೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಬೇಕಾಗುತ್ತೆ ನಾವು, ಅಥವಾ ಅವ್ರಿಗೆ ಗೆರವಾಗುವಂಥ ಕೆಲಸ ಕೂಡ ಮಾಡ್ತಂತ ಮಾತನ್ನು ಹೇಳ್ತಾ ಈ ಮೂಲಕ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಇನ್ಕಿಲಾಬ್ ಜಿಂದಾಬಾದ್.
ಸಿದ್ದಾರೂಢರ 190ನೇ ಜಯಂತಿ ನಿಮಿತ್ತ ಅವರ ಜನ್ಮಸ್ಥಳವಾದ ಬೀದರ್ ಜಿಲ್ಲೆಯ ಚಳಕಾಪುರದಿಂದ ಜ್ಯೋತಿ ಯಾತ್ರೆಯನ್ನ ಪ್ರಾರಂಭಿಸಲಾಗಿದೆ. ಈ ಯಾತ್ರೆ ರಾಜ್ಯ ಸೇರಿದಂತೆ 5-6 ರಾಜ್ಯಗಳಲ್ಲಿ ಸಂಚರಿಸಿ ಹುಬ್ಬಳ್ಳಿ ನಗರವನ್ನ ಪ್ರವೇಶಿಸಲಿದೆ. ಹೀಗೆ ಜ್ಯೋತಿಯು ಹೊಸಪೇಟೆ ನಗರಕ್ಕೆ ಆಗಮಿಸಲಾಗಿ ಸಿದ್ದಾರೂಢರ ಭಕ್ತರಿಂದ ಸ್ವಾಗತಿಸಿಕೊಂಡು ಭಜನೆ ಮಾಡಿಕೊಂಡು ಬೀಳ್ಕೊಡಲಾಗಿದೆ.
ಸಿದ್ಧಾರೂಢ ಸ್ವಾಮೀಜಿಯವರ 190ನೇ ಜಯಂತ್ಯೋತ್ಸವ ಹಾಗೂ ಗುರುನಾಥರವರ 115ನೇ ಜಯಂತ್ಯೋತ್ಸವ ಹಾಗೂ ಸಿದ್ಧಾರೂಢರ ಕಥಾಮೃತದ 100ನೇ ವರ್ಷದ ಶತಮಾನೋತ್ಸವದ ಅಂಗವಾಗಿ ಈ ಜ್ಯೋತಿ ಯಾತ್ರೆಯನ್ನು ಸದ್ಗುರು ಸಿದ್ಧಾರೂಢರ ಜನ್ಮಸ್ಥಳವಾದಂತಹ ಬೀದರ್ ಜಿಲ್ಲೆಯ ಚಳಕಾಪುರ ಗ್ರಾಮದಿಂದ ಈ ಜ್ಯೋತಿ ಯಾತ್ರೆಯನ್ನು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗೋವಾ ಮತ್ತು ತೆಲಂಗಾಣ ರಾಜ್ಯದ ವಿವಿಧ ಸದ್ಗುರು ಸಿದ್ಧಾರೂಢರ ಮಠ ಹಾಗೂ ವಿವಿಧ ಈ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಥ ಮಠಗಳು ಹಾಗೂ ಭಕ್ತರನ್ನು ಸಂಚಾರ ಮಾಡುತ್ತಾ 5-6 ರಾಜ್ಯಗಳ ಸಂಚಾರ ಮಾಡುತ್ತಾ ಶಿವರಾತ್ರಿಯ ಜಾತ್ರಾ ಮಹೋತ್ಸವ ದಿನದಂದು ಹುಬ್ಬಳ್ಳಿಯ ಮಹಾನಗರಕ್ಕೆ ಈ ಯಾತ್ರಾ ಜ್ಯೋತಿಯನ್ನು ತಲುಪುತ್ತದೆ. ಈ ಜ್ಯೋತಿ ಈ ಜ್ಯೋತಿಯ ಮುಖ್ಯ ಉದ್ದೇಶ ಏನಂತಂದ್ರೆ ಅಜ್ಞಾನವನ್ನು ಕಳೆಯುವುದು ಮತ್ತು ಜ್ಞಾನದ ಜ್ಯೋತಿಯನ್ನು ಹಚ್ಚಿಸುವುದೇ ಈ ಆರೂಢ ಜ್ಯೋತಿಯ ಮುಖ್ಯ ಉದ್ದೇಶ. ಹಾಗೂ ಈ ಕಾರ್ಯಕ್ರಮವನ್ನು ಎಲ್ಲರೂ ವಿಶೇಷವಾಗಿ ಎಲ್ಲ ಕಡೆಯಿಂದ ವಿಶೇಷವಾಗಿ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಇವತ್ತಿನ ದಿವಸ ಹೊಸಪೇಟೆಯ ಮಹಾನಗರದಲ್ಲೂ ಸಹ ಹೊಸಪೇಟೆ ಮಹಾನಗರದ ಸದ್ಭಕ್ತರು ಹಾಗೂ ವಿವಿಧ ಗಣ್ಯರು, ಹೊಸಪೇಟೆ ತಾಲೂಕಿನ ಹಾಗೂ ಹೊಸಪೇಟೆ ಜಿಲ್ಲೆಯ ವಿವಿಧ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೂ ಭಕ್ತಾದಿಗಳು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನನ್ನ ಹೆಸರು ಸುವಿನ್ ಕುಮಾರ್ ಮಾಮ್ಡಿ ಅಂತೇಳಿ. ನಾನು ಸಿದ್ಧಾರೂಢ ಚಳಕಾಪುರ ಮಠದ ಕಮಿಟಿಯ ಒಬ್ಬ ಸದಸ್ಯರಾಗಿದ್ದೆ. ಸದ್ಗುರು ಸಿದ್ಧಾರೂಢರು ಈ ಜಗತ್ತಿನ ಜೀವಿಗಳ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ನೀಡಿರ್ತಕ್ಕಂಥದ್ದು ಅವರ ಮೇನ್ ಉದ್ದೇಶ. ಬದ್ಧ ವಿಷಯದ ಬಲಿಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣೆಯಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂಥ ಶ್ರೀ ಸದ್ಗುರು ಸಿದ್ಧಾರೂಢರು. ಆ ಸದ್ಗುರು ಸಿದ್ಧಾರೂಢರು ಪರಮಾತ್ಮನ ಅವತಾರ. ಅಂಥ ಒಂದು ಜ್ಯೋತಿ ನಮ್ಮಲ್ಲಿ ಐತಿ, ಆದರೆ ನಾವು ಅದನ್ನು ಮರ್ತಿದ್ದೀವಿ. ತಲೆಯೊಳಗೈತೆ ಅದು ಜ್ಯೋತಿ, ತಲೆಯೊಳಗಿದೆ, ಆದರೆ ಅದನ್ನು ಮರ್ತಿದ್ವಿ. ಇವತ್ತ ಆ ಜ್ಯೋತಿಯ ಪ್ರತಿಬಿಂಬ ಅಂತಕ್ಕಂಥದ್ದು ಎರಡೂ ಇವತ್ತು ಮಿಲನಾಗ್ತಾ ಇದ್ದಾವೆ. ಪುಣ್ಯಾತ್ಮರೇ, ಅಜ್ಞಾನವನ್ನು ಕಳಿಬೇಕಾದ್ರೆ ಜ್ಞಾನದ ಜ್ಯೋತಿನೇ ಬೇಕಾಗ್ತದೆ, ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಬ್ರಹ್ಮ ಒಂದೇ ಸತ್ಯ, ಈ ಜಗತ್ತಂತಕ್ಕಂಥದ್ದು ಮಿಥ್ಯ ಅಂತ ತಿಳಿದು ನಡೆದು ತೋರಿಸಿರ್ತಕ್ಕಂಥವ್ರು ಯಾರು ಅಂತಂದರೆ ಜಗಜ್ಯೋತಿ ಅದ್ವೈತ ಚಕ್ರವರ್ತಿಗಳಾಗಿರ್ತಕ್ಕಂಥ ಸದ್ಗುರು ಸಿದ್ಧಾರೂಢರು. ಇವತ್ತಿನ ದಿನ ನಮ್ಮ ಹೊಸಪೇಟೆಯ ಗ್ರಾಮದಲ್ಲಿರ್ತಕ್ಕಂಥ ಸಿದ್ಧಾರೂಢರ ಮಠದಕ್ಕೆ ಈ ಒಂದು ಜ್ಯೋತಿ ಆಗಮವಾಗಿದೆ. ಈ ಜ್ಯೋತಿಯನ್ನು ಯಾರು ಕಣ್ಣು ತುಂಬ ನೋಡ್ತಾರೋ ಅವರು ಮುಕ್ತರು, ಪುನೀತರು. ಸತ್ಯ 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 ಅಂಥ ಒಂದು ಅಖಂಡವಾದಂಥ ಜ್ಯೋತಿ ಇವತ್ತು ಜಗತ್ತನ್ನೇ ಬೆಳಗ್ತಾ ಇದೆ. ಸದ್ಗುರು ಸಿದ್ಧಾರೂಢರು ನಮ್ಮ ದೇಶಕ್ಕೆ ಅಲ್ಲ, ಹೊರ ದೇಶಗಳಲ್ಲೂ ಸಿದ್ಧಾರೂಢರ ಮಠಗಳಿವೆ. ಅದಕ್ಕೋಸ್ಕರ ಪುಣ್ಯಾತ್ಮರೇ, ನಾವು ನೀವೆಲ್ಲರೂ ಅಜ್ಞಾನದಲ್ಲಿ ಸಿಲುಕಿಕೊಂಡಿದ್ದೇವೆ, ಮಾಯಾದಲ್ಲಿ ಬಿದ್ದಿದ್ದೇವೆ, ಅವಿದ್ಯೆಯಿಂದ ಕೂಡಿಕೊಂಡಿದ್ದೇವೆ. ಈ ಜಗತ್ತು ಮಿಥ್ಯ, ಈ ಸಂಸಾರನೇ ಸತ್ಯ, ಈ ಭೋಗ ಭಾಗ್ಯಗಳೇ ಸತ್ಯ ಅಂತ ತಿಳ್ಕೊಂಡಿರ್ತಕ್ಕಂಥ ನಮ್ಮ ಮತಿಗೆ ಮಂಗಳವನ್ನು ಕೊಟ್ಟು ಜ್ಞಾನವನ್ನು ದೊರಕಿಸಿಕೊಡ್ತಕ್ಕಂಥ ಶಕ್ತಿ ಆ ಸದ್ಗುರು ಸಿದ್ಧಾರೂಢನೇ ಇವತ್ತು ಬಂದಿದ್ದಾನೆ. ಸೂರ್ಯನಾರಾಯಣರವರ 7ನೇ ವರ್ಷದ ಜಯಂತಿಯನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ತೆರೆದ ವಾಹನದಲ್ಲಿ ಸೂರ್ಯನಾರಾಯಣರವರ ಭಾವಚಿತ್ರ ಇರಿಸಿ ರಾಣಿಪೇಟೆಯಿಂದ ಎಂಪಿ ಪ್ರಕಾಶ್ ನಗರದಲ್ಲಿ ಬರುವ ಸಮಾಜದ ಭವನದವರೆಗೆ ಮೆರವಣಿಗೆ ನಡೆಸಿ ವೇದಿಕೆ ಕಾರ್ಯಕ್ರಮ ನಡೆಸಲಾಯಿತು.
ಈಗ ಪೊಲೀಸ್ ಪ್ರಕಟಣೆ. ನಿಲ್ಲಿ. ಅಪರಿಚಿತ ವಸ್ತುಗಳನ್ನು ಮುಟ್ಟಬೇಡಿ. ಇಂತಹ ವಸ್ತುಗಳಿಂದ ಸುರಕ್ಷಿತ ಅಂತರದಲ್ಲಿರಿ. ಕಾರಣ ಅವುಗಳಿಂದ ಯಾವುದೋ ರೀತಿಯ ದುರ್ಘಟನೆ ಸಂಭವಿಸಬಹುದು. ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಸಂತೆ, ಸಿನಿಮಾ ಹಾಲ್ ಮುಂತಾದ ಸಾರ್ವಜನಿಕ ಸ್ಥಳಗಳಲ್ಲಿ ಇಂತಹ ಸಂಶಯಾಸ್ಪದ ವಸ್ತುಗಳು ಕಂಡುಬಂದರೆ ಸಮೀಪದ ಪೊಲೀಸ್ ಠಾಣೆಗೆ ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಚಿತ್ರದ ಮೆರವಣಿಗೆಗೆ ಸಾಕ್ಷಿಯಾದ ಸಮಾಜ ಬಾಂಧವರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.